ಸ್ಫೂರ್ತಿಧಾಮ ಟ್ರಸ್ಟ್ನಿಂದ ಉಚಿತ ತಪಾಸಣಾ ಶಿಬಿರ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ನಾಗಲಕ್ಷ್ಮಿ ಚೌಧರಿ ತರಾಟೆ. ಮಾಡಿದಿರಾ ಇಲ್ವಾ, ಅದು ಇಂಪಾರ್ಟೆಂಟ್. ಮಾಡಿದಿರಾ ಇಲ್ವಾ ಅಲ್ಲ, ಊರವ್ರಿಗೆಲ್ಲ ಫಸ್ಟ್ ಡಂಗೂರ ಓಡಿಸಿ ಒಂದ್ ಕಡೆ ಕೂಡಿಸಿ ನೀವು ಈ ತರ ಹಾಕಿ ಮಾಡಿ ಅಲ್ಲಿಂದ ಏನೇನೆಲ್ಲ ಅವ್ರಿಗೆ ಸಮಸ್ಯೆಗಳಿದೆ ನೀವು ಇಡೀ ಎಲ್ಲ ಇಲಾಖೆಯವರು ಕೂತ್ಕೊಂಡು. ತುಮಕೂರು ಜಿಲ್ಲೆ ಹೆಬ್ಬೂರು ಹೋಬಳಿಯ ಸಿರ್ವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಪುರ ಗ್ರಾಮದಲ್ಲಿ ಸ್ಫೂರ್ತಿಧಾಮ ಸೇವಾ ಟ್ರಸ್ಟ್ ವತಿಯಿಂದ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿಯವರು ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆಯನ್ನ ನೀಡಿದ್ರು. ಕಾರ್ಯಕ್ರಮಕ್ಕೆ ಸಿರ್ವಾರ, ಹೆಬ್ಬೂರು ಸುತ್ತಮುತ್ತಲ ಗ್ರಾಮಗಳ ಜನರು ಆಗಮಿಸಿ ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಂಡ್ರು. ಈ ವೇಳೆ ಆರೋಗ್ಯದ ಬಗ್ಗೆ ವೈದ್ಯರು ಜನರಿಗೆ ಅರಿವನ್ನ ಮೂಡಿಸಿದ್ರು. ಈ ವೇಳೆ ಕಾರ್ಯಕ್ರಮದ ವೇದಿಕೆಯಲ್ಲಿಯೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಾಷಾ ಅವರನ್ನ ನಾಗಲಕ್ಷ್ಮಿ ಚೌಧರಿ ತರಾಟೆಗೆ ತೆಗೆದುಕೊಂಡ್ರು. ಪಂಚಾಯಿತಿಯಲ್ಲಿ ಎಷ್ಟು ಬಾರಿ ಮಹಿಳಾ ಗ್ರಾಮ ಸಭೆ ನಡೆಸಿದ್ದೀರಾ, ಮಹಿಳೆಯರಿಗೋಸ್ಕರ ಎಷ್ಟು ಯೋಜನೆಗಳನ್ನ ತಂದಿದ್ದೀರಾ ಎಂದು ಈ ಕೂಡಲೇ ತಿಳಿಸಿ ಎಂದು ತರಾಟೆಗೆ ತೆಗೆದುಕೊಂಡ್ರು. ಅಲ್ಲದೆ ವೇದಿಕೆ ಮೇಲೆ ಯಾವ ಯಾವ ಯೋಜನೆ ತಂದಿದ್ದೀರಾ ಎಂದು ತಿಳಿಸಿ ಎಂದು ಸೂಚನೆಯನ್ನ ನೀಡಿದ್ದು, ಇದಕ್ಕೆ ಪಂಚಾಯಿತಿ ಅಧಿಕಾರಿ ವಿಧವಾ ವೇತನ, ನರೇಗಾ ಕಾಮಗಾರಿ ಹೆಸರಲ್ಲಿ ಜಾಬ್ ಕಾರ್ಡ್ ಮಾಡಿಸಿಕೊಟ್ಟಿದ್ದೇವೆ. ಅಲ್ಲದೆ ಮಹಿಳೆಯರಿಗೆ ನಿವೇಶನಗಳನ್ನ ಒದಗಿಸಿ ಕೊಟ್ಟಿರುವೆ ಎಂದು ನಾಗಲಕ್ಷ್ಮಿ ಚೌಧರಿಗೆ ಮಾಹಿತಿಯನ್ನ ನೀಡಿದ್ರು. ಎಷ್ಟು ಜನಕ್ಕೆ ನೀವು ಸೈಟ್ ಕೊಟ್ಟಿದ್ದೀರಾ, ಎಷ್ಟು ಜನಕ್ಕೆ ಮನೆ ಕೊಟ್ಟಿದ್ದೀರಾ, ಎಷ್ಟು ಜನಕ್ಕೆ ನೀವು ವಿಧವಾ ಪೆನ್ಷನ್ ಮಾಡಿಕೊಟ್ಟಿದ್ದೀರಾ, ಎಷ್ಟು ಜನ ವಿಧವೆ ಅಂದಿರಿಗೆ ಮಕ್ಕಳಿದ್ದು ಗಂಡ ಇಲ್ಲದೆ 18 ವರ್ಷದ ಕೆಳಗಡೆ ಇರೋ ಮಕ್ಕಳಿಗೆ ಎಷ್ಟು ಜನರಿಗೆ ನೀವು ಪ್ರಾಯೋಜಕತ್ವ ಯೋಜನೆ ಮಾಡಿಸ್ಕೊಟ್ಟಿದ್ದೀರಾ. ಪ್ರಾಯೋಜಕತ್ವ ಯೋಜನೆ ಅಂದ್ರೆ ಹೇಳಿ ನೀವು ಏನು ಅಂತ. ಬಳಿಕ ಮಾತನಾಡಿದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ, ಪ್ರತಿಯೊಂದು ಗ್ರಾಮದಲ್ಲಿಯೂ ಡಂಗೂರ ಸಾರಿ ಮಹಿಳೆಯರನ್ನ ಕೂರಿಸಿ ಸಭೆ ಮಾಡಬೇಕು. ಸಭೆಯಲ್ಲಿ ಕುಂದು ಕೊರತೆಗಳ ಬಗ್ಗೆ ಸಮಾಲೋಚನೆ ಮಾಡಬೇಕೆಂದು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ಮಹಿಳೆ ಗ್ರಾಮ ಸಭೆ ಮಾಡಿ ಅಂತ ಹೇಳಿದ್ರೆ ಸರ್ಕಾರದಿಂದ ಸುತ್ತೋಲೆ ಹೊರಡಿಸ್ತೀರಾ ಇಲ್ಲ ತಾವು? ಸುತ್ತೋಲೆ ಎಲ್ಲ ಅದಿದೆ, ಮಾಡಬೇಕು. ಮಾಡಿದಿರಾ ಇಲ್ವಾ, ಅದು ಇಂಪಾರ್ಟೆಂಟ್. ಮಾಡಿದಿರಾ ಇಲ್ವಾ ಅಲ್ಲ, ಊರವ್ರಿಗೆಲ್ಲ ಫಸ್ಟ್ ಡಂಗೂರ ಓಡಿಸಿ ಒಂದ್ ಕಡೆ ಕೂಡಿಸಿ ನೀವು ಈ ತರ ಹಾಕಿ ಮಾಡಿ ಅಲ್ಲಿಂದ ಏನೇನೆಲ್ಲ ಅವ್ರಿಗೆ ಸಮಸ್ಯೆಗಳಿದೆ ನೀವು ಇಡೀ ಎಲ್ಲ ಇಲಾಖೆಯವರು ಕೂತ್ಕೊಂಡು. ಇನ್ನು ಮಳೆಯನ್ನ ಲೆಕ್ಕಿಸದೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜನರಿಗೆ ನಾಗಲಕ್ಷ್ಮಿ ಚೌಧರಿ ಮಾಹಿತಿಯನ್ನ ನೀಡಿದ್ರು. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಸೂರ್ಯ ಮುಕುಂದರಾಜ್, ಯುವ ಕಾಂಗ್ರೆಸ್ ಅಧ್ಯಕ್ಷ ತೇಜಸ್, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಶ್ರೀನಿವಾಸ ಸೊಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.